ಐಫೋನ್ ಕೇವಲ 15,500 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಮೂರ್ತಿ ಟಾಕೀಸ್ ಇಂದ ಬರೋರಿಗೆ ನಿಮಗೆ ಬೇಕಂದ್ರೆ ಒಂದು ಹೆಡ್ಫೋನ್ಸ್ ಇದೆ. ಸೊ ಹೆಡ್ಫೋನ್ಸ್ ಬೇಕಂದ್ರೆ ಆಫರ್ ಅಲ್ಲಿ ಮಾಡ್ಕೊಳ್ಳೋಣ. ಇನ್ಕ್ಲೂಡಿಂಗ್ ವಾರಂಟಿ ಇರುತ್ತೆ, ಅದಕ್ಕೂ ವಾರಂಟಿ ಸೂಪರ್. ನಿಮಗೆ ಬ್ಯಾಟರಿಗೆ 3 ಮಂತ್ಸ್ ವಾರಂಟಿ ಬರುತ್ತೆ. ಈಗ ಒಂದು ಫೋನ್ ತಗೊಂಡ್ರೆ ಐಫೋನ್, ಅದ್ರ ಜೊತೆ ಏನು ಆಕ್ಸೆಸರೀಸ್ ಕೊಡ್ತಾ ಇದ್ದೀರಾ ಸರ್? ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಬರೋದು, ಅದ್ರ ಜೊತೆ ಬರೀ ಕೇಬಲ್ ಮಾತ್ರ ಬರುತ್ತೆ ಕಂಪನಿಯಿಂದ. ನಮ್ಮ ಕ್ಯಾಶಿಫೈ ಕಡೆಯಿಂದ ನಾವು ಅಡಾಪ್ಟರ್, ಕೇಬಲ್ ಎರಡು ಕೊಡ್ತೀವಿ. ಎರಡು ಕೊಡ್ತೀವಿ ಪ್ಲಸ್ ಅದಕ್ಕೂ 3 ಮಂತ್ಸ್ ವಾರಂಟಿ ಇರುತ್ತೆ. ನಿಮಗೆ ಆಕ್ಸೆಸರೀಸ್ಗೂ 3 ಮಂತ್ಸ್ ವಾರಂಟಿ. ಸೂಪರ್ ಸರ್. ಫೋನ್ಗೆ 6 ಮಂತ್ಸ್ ವಾರಂಟಿ ಇರುತ್ತೆ. ವೀಕ್ಷಕರೇ ನಮಸ್ಕಾರ, ಮೂರ್ತಿ ಟಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಬಂದಿದ್ದೀವಿ ಇವತ್ತು KR ಪುರಂನ ಅಯ್ಯಪ್ಪ ನಗರ್ ಸರ್ಕಲ್ ಇರುವಂತಹ ಕ್ಯಾಶಿಫೈಗೆ. ನಿಮಗೆ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ಲಿ ಹಾಗೂ ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಲೊಕೇಶನ್ಗೆ, ಹಾಗೂ ಫೋನ್ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಬನ್ನಿ, ಇಲ್ಲಿ ನಾನು ಕಮೆಂಟ್ ಸೆಕ್ಷನ್ಲಿ ನೀವು ಕೇಳ್ದಂಗೆ ಐಫೋನ್ಗೋಸ್ಕರ ಇಲ್ಲಿ ಬಂದಿದ್ದೀನಿ. ನಿಮ್ಗೆ ಐಫೋನ್ ಕೇವಲ 15,500 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ, ಹಾಗೂ ಐಫೋನ್ 11 ನಿಮಗೆ 25,500ಕ್ಕೆ ಸಿಗ್ತಾ ಇದೆ. ಅದು ಕೇವಲ ನಿಮಗೆ KR ಪುರಂ ಕ್ಯಾಶಿಫೈಲ್ ಮಾತ್ರ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಪ್ಲೇ ಕಾಣ್ತಾ ಇರೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅವರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ. ಹಾಗೂ ಇಲ್ಲಿ ಯಾವುದೆಲ್ಲ ಐಫೋನ್ ಮಾಡೆಲ್ಸ್ ಇವೆ, ಮತ್ತೆ ಅದರ್ ಆಂಡ್ರಾಯ್ಡ್ ಮೊಬೈಲ್ಸ್ ಯಾವ್ದಿದೆ, ಮತ್ತೆ ಆಕ್ಸೆಸರೀಸ್ ಯಾವ್ದಿದೆ, ಎಷ್ಟು ವಾರಂಟಿ ಕೊಡ್ತಾರೆ, ಈಗ ಯಾವ ಫೋನ್ ಬೇಡಿಕೆ ಜಾಸ್ತಿ ಇದೆ ನಿಮಗೆ ಗೊತ್ತಿದೆ, ಅದನ್ನ ಕಮ್ಮಿ ಬೆಲೆಯಲ್ಲಿ ನಮ್ಮ ಮೂರ್ತಿ ಟಾಕ್ಸ್ನ ವೀಕ್ಷಕರಿಗೆ ಇನ್ನ ಕಮ್ಮಿ ಬೆಲೆಯಲ್ಲಿ ಮಾತ್ರ ಮಾಡಿಸ್ಕೋಣ, ಹಾಗೂ ವಿಶೇಷ ಗಿಫ್ಟ್ ಕೂಡ ಕೊಡಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋಕ್ಕೆ ಲೈಕ್ ಬಟನ್ ಒತ್ತಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಹಾಗೆ ನಮ್ಮ ವೀಕ್ಷಕರು KR ಪುರಂ ಸರೌಂಡಿಂಗಲ್ಲಿ ಕ್ಯಾಶಿಫೈ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು, ಅದಕ್ಕೆ ಬಂದಿದ್ದೀವಿ. ನಿಮ್ಮ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಹಾಗೂ ಇಲ್ಲಿನ ಅಡ್ರೆಸ್ ತಿಳಿಸ್ಕೊಡಿ ಸರ್. ಸರ್, ನನ್ನ ಹೆಸರು ವಸೀಂ ಅಂತ. ಅಡ್ರೆಸ್ ಬಂದ್ಬಿಟ್ಟು ನಿಮಗೆ KR ಪುರಂ ಅಲ್ಲಿ ಅಯ್ಯಪ್ಪ ನಗರಲ್ಲಿ ಲೂಲೂಸ್ ಬೇಕರಿ ಅಂತ ಇದೆ. ಅದು ತುಂಬಾ ಫೇಮಸ್ ಬೇಕರಿ. ನಿಮ್ಗೆ ನಂಬರು ಡಿಸ್ಪ್ಲೇ ಮಾಡ್ತಾರೆ ಸರ್. ಓಕೆ, ಆ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡ್ರು ನಾನು ನಿಮ್ಗೆ ಅಡ್ರೆಸ್ ಹೇಳ್ಬಿಡ್ತೀನಿ. ಸರ್, ಈಗ ಐಫೋನ್ ಎಷ್ಟು ಬೆಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್? ಸರ್, ಐಫೋನ್ ಇವಾಗ ಇರೋದು 15,500 ಇಂದ ಸ್ಟಾರ್ಟ್ ಆಗುತ್ತೆ. 15,000, ವೆರಿ ಗುಡ್ ಸರ್. 15,000ಗೆ ಐಫೋನ್ 8 ಸಿಗುತ್ತೆ ನಿಮಗೆ. ಓಕೆ, ಐಫೋನ್ 8 ಬರುತ್ತೆ ನಿಮಗೆ. ಓಕೆ, ಸೊ ಗುಡ್ ಕಂಡೀಷನ್ ಇದೆಲ್ಲ ಸರ್? ಕಂಡೀಷನ್ ಎಲ್ಲ ನಿಮ್ಗೆ ಗುಡ್ ಕಂಡೀಷನ್, ಸೂಪರ್ ಕಂಡೀಷನ್ ಎರಡು ಸಿಗುತ್ತೆ ಸರ್ ನಿಮಗೆ. ಓಕೆ, ಸೊ ಅದಾದ ನಂತರ ನಿಮಗೆ ಸರ್ ಈಗ ಐಫೋನಲ್ಲಿ ವಾರಂಟಿ ಎಲ್ಲ ಯಾವ ಥರ, ಅಂದರೆ ಐ ಮೀನ್ ಕ್ಯಾಶಿಫೈಲಿ ವಾರಂಟಿ ಎಲ್ಲ ಯಾವ ಥರ ಕೊಡ್ತಾ ಇದೆ? ಕ್ಯಾಶಿಫೈಲಿ ಬಂದು ನಿಮಗೆ ವಾರಂಟಿ 6 ಮಂತ್ಸ್ ವಾರಂಟಿ ಬರುತ್ತೆ. ನಿಮ್ದು ಯಾವುದೇ ಫೋನ್ ತಗೊಳ್ಳಿ ನೀವು ಐಫೋನ್ ಅಂತಲ್ಲ, ಆಂಡ್ರಾಯ್ಡ್ ತಗೊಳ್ಳಿ. ಓಕೆ, ಸೊ ಯಾವುದೇ ಬ್ರ್ಯಾಂಡ್ ಮಾಡೆಲ್ ತಗೊಳ್ಳಿ ನೀವು, ನಿಮಗೆ 6 ತಿಂಗಳು ವಾರಂಟಿ ಬರುತ್ತೆ. 6 ತಿಂಗಳು. ಫಾರ್ ಎಕ್ಸಾಂಪಲ್ ಈಗ 15,000 ಕೊಟ್ಟು ನಾನು ಐಫೋನ್ ತಗೊಂಡು ಹೋಗ್ತೀನಿ. ಹೌದು, ಕರೆಕ್ಟ್ ಅಲ್ವಾ? 6 ತಿಂಗಳು ಒಳಗೆ ಏನೇ ಇಶ್ಯೂ ಬಂದರೂ ನೀವು ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಮಾಡ್ಕೊಡ್ತೀವಿ. ಸೂಪರ್. ಅದರಲ್ಲಿ ಇನ್ನೊಂದು ಏನಂತಂದ್ರೆ ನಿಮಗೆ ಬ್ಯಾಟರಿಗೆ 3 ಮಂತ್ಸ್ ವಾರಂಟಿ ಬರುತ್ತೆ. 3 ಮಂತ್ಸ್. ಓಕೆ, ಸೊ ಬ್ಯಾಟರಿಗೆ 3 ಮಂತ್ಸ್ ವಾರಂಟಿ ಇರುತ್ತೆ. ಫೋನ್ಗೆ 6 ಮಂತ್ಸ್ ವಾರಂಟಿ ಇರುತ್ತೆ. ಓಕೆ, ಸೂಪರ್. ಸೊ ಫಾರ್ ಎಕ್ಸಾಂಪಲ್ ಏನಾದ್ರು ಇವಾಗ ಬ್ಯಾಟ್ರಿ ಹಾಳಾಯ್ತು, ಇವಾಗ ನೀವು ತಗೊಂಡೋದ್ರಿ, ಫೋನ್ ತಗೊಂಡೋದ್ರಿ, ಓಕೆ, ಬ್ಯಾಟ್ರಿ ಹಾಳಾಯ್ತು, ಒಂದು ತಿಂಗಳು ಹಾಳಾಯ್ತು ಬ್ಯಾಟ್ರಿ. ಸೊ ನೀವು ಕ್ಯಾಶಿಫ್ಯಾಕ್ ತಗೊಂಡಿದ್ದೀವಿ, ಇದೇ ಕ್ಯಾಶಿಫ್ಯಾಕ್ ಬರಬೇಕು ಅಂತ ಏನಿಲ್ಲ. ಪಕ್ಕದಲ್ಲಿ ಎಲ್ಲೇ ನಿಮ್ ನಿಯರ್ ಬೈ ಕ್ಯಾಶಿಫೈ ಎಲ್ಲೇ ಇದ್ರು ನೀವು ಆ ಕ್ಯಾಶಿಫೈ ಬೇರೆ ಡಿಸ್ಟ್ರಿಕ್ಟ್ ಆದ ಮೈಸೂರಿಗೆ ಹೋಗಿ ನೀವು ಕರ್ನಾಟಕದಲ್ಲಿ ಎಲ್ಲಾದ್ರೂ ಹೋಗಿ ಅಕ್ರಾಸ್ ಇಂಡಿಯಾ ನಿಮಗೆ ಕ್ಯಾಶಿಫೈ ವಾರಂಟಿ ಕವರ್ ಆಗುತ್ತೆ. ಸೂಪರ್ ಸೂಪರ್. ಸೊ 6 ತಿಂಗಳು ವಾರಂಟಿ ಇರುತ್ತೆ, 3 ತಿಂಗಳು ಬ್ಯಾಟ್ರಿಗೆ ಇರುತ್ತೆ. ಸೊ ನಾನು ಹೇಳ್ದಂಗೆ ನಾನು 1 ತಿಂಗಳಲ್ಲಿ ಹಾಳಾಯ್ತು ಬ್ಯಾಟ್ರಿ, ಸೊ ನೀವು ಯಾವುದೇ ಕ್ಯಾಶಿಫೈಗೆ ಹೋದ್ರೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಬ್ಯಾಟ್ರಿ ರಿಪ್ಲೇಸ್ ಮಾಡ್ತಾರೆ. ಓಕೆ, ಈಗ ನಮ್ಮ ವೀಕ್ಷಕರಿಗೆ ಈ ವಿಡಿಯೋದಲ್ಲಿ ಯಾವುದೆಲ್ಲ ಬ್ರ್ಯಾಂಡ್ ತೋರಿಸ್ತಾ ಇದ್ದೀರಾ ಸರ್? ಸರ್, ಇವಾಗ ನನಗೆ ಐಫೋನ್ ತೋರಿಸ್ತೀನಿ, ಆಂಡ್ರಾಯ್ಡ್ ಮಾಡೆಲ್ಸ್ ತೋರಿಸ್ತೀನಿ. ಓಕೆ, ಸೊ ವಿವೋ ಇದೆ, ಓಪೋ ಇದೆ, ಸ್ಯಾಮ್ಸಂಗ್ ಇದೆ, ಐಫೋನ್ ಇದೆ, ರೆಡ್ಮಿ ಇದೆ, ಎಲ್ಲ ತೋರಿಸ್ತಾ ಇದ್ದೀರಾ? ರೆಡ್ಮಿ ಎಲ್ಲ ಮಾಡೆಲ್ಸ್ ತೋರಿಸ್ತೀನಿ. ಓಕೆ, ನಂದು ನಮ್ಮ ವೀಕ್ಷಕರ ಇನ್ನೊಂದು ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್ ರಿಪೇರ್ ಮಾಡಿಸ್ಬೇಕು, ಅವರು ಹೊರಗಡೆ ಎಲ್ಲೋ ತಗೊಂಡಿರ್ತಾರೆ ಥರ್ಡ್ ಪಾರ್ಟಿದು, ಅದೆಲ್ಲ ರಿಪೇರ್ ಕೂಡ ಮಾಡ್ಕೊಡ್ತೀರಾ? ಅವ್ರ ಕಣ್ಣೆದುರಿಗೆ ಮಾಡ್ಕೊಡ್ತೀರಾ? ಹೌದು ಸರ್, ಎಲ್ಲ ರಿಪೇರ್ ಎಲ್ಲ ಆಗುತ್ತೆ. ಇಲ್ಲೇ ಬನ್ನಿ ನೋಡಿ, ಅವ್ರ ಕಣ್ಣು ನೀವು ಹೇಳಿದ್ರಲ್ಲ ಕಣ್ಣು ಎದುರುಗಡೆ ಆಗುತ್ತೆ ಅಂತ. ಸೊ ಇಲ್ಲ ಕಸ್ಟಮರು ಕೂಡ ನೋಡ್ಬೋದು ಅವರು. ಓಕೆ, ಅವ್ರು ಏನ್ ಚೇಂಜ್ ಮಾಡ್ತಾ ಇದಾರೆ, ಪಾರ್ಟ್ ಹೆಂಗ್ ಮಾಡ್ತಾ ಇದಾರೆ, ಕೆಲಸ ಅವರು ಏನ್ ಮಾಡ್ತಾ ಇದಾರೆ ಅಂತ ನೋಡ್ಬೋದು. ಅವ್ರಿಗೆ ಏನ್ ಗ್ಯಾರಂಟಿ ಸರ್ ರಿಪೇರಿ ಮಾಡಿಸ್ತವ್ರಿಗೆ? ಸರ್, ರಿಪೇರಿ ಮಾಡಿಸ್ತವ್ರಿಗೆ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ಮೊಬೈಲ್ ರಿಪೇರ್ ಮಾಡೋ ಆನ್ ಸ್ಪಾಟ್ ಇರುತ್ತೆ ನಿಮ್ಗೆ. ಓಕೆ, 7 ಡೇಸ್ ಅಲ್ಲಿ ನಿಮ್ಗೆ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮಾಡಿಸ್ಕೊಂಡು ಹೋಗಿದ್ದೀರಾ, ಸೊ ಅದು ನಿಮ್ಗೆ ಡಿಸ್ಪ್ಲೇ ಪ್ರಾಬ್ಲಮ್ ಬರ್ತಾ ಇದೆ, ಇಲ್ಲ ರಿಫಂಡ್ ತಗೋಬಹುದು ನೀವು 7 ಡೇಸ್ ಅಲ್ಲಿ.
ಇಲ್ಲ ನಿಮ್ಗೆ ಪ್ರಾಬ್ಲಮ್ ಬರ್ತಿದ್ರೆ ರಿಫಂಡ್ ಬರುತ್ತೆ ನಿಮ್ಗೆ 7 days ಅಲ್ಲಿ refund. ಈಗ ಅಮೆಝಾನ್ ಅಲ್ಲಿ ಅಥವಾ ಔಟ್ ಸೈಡ್ ಎಲ್ಲೋ ಒಂದು ಫೋನ್ ತಗೊಂಡಿರ್ತೀನಿ, ಅದನ್ನ ನಿಮ್ಮ ಹತ್ರ ರಿಪೇರ್ ಮಾಡಿಸಿರ್ತೀನಿ, ಹೌದು, ಅದಕ್ಕೂ ಕೂಡ ನೀವು 7 days ರೀಫಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಯೂಶಲಿ ಆಗಲ್ಲ, ಯಾಕಂದ್ರೆ ಚೆನ್ನಾಗಿ ಮಾಡಿರ್ತಾರೆ. ಸೊ ಅದು ಹೇಳೋದು ತುಂಬಾ ರೇರ್ ಕೇಸಲ್ಲ, ಆ ಒಂದು ನಂಬಿಕೆ ಮೇಲೆ ನೀವು ಕೊಡ್ತಾ ಇದ್ದೀರಾ, ನಮ್ದು ಹಂಗೆ ಬರಲ್ಲ, ಹಂಗಿದ್ರೆ ಕರೆಕ್ಟ್ ಆತರ ಆಗಲ್ಲ. ಹೌದು. ಸೊ ಆತರ ನಾವು ಯಾವ್ದು ಕಸ್ಟಮರ್ಸ್, ನಾನು ಆಲ್ಮೋಸ್ಟ್ ತುಂಬಾ ತಿಂಗಳಾಗೋಯ್ತು, ಸೊ ನಾನು ನೋಡಿಲ್ಲ ಆತರ ಕಸ್ಟಮರ್ಸ್ ಯಾರು ನನಗೆ ಬಂದು ರಿಫಂಡ್ ಮಾಡಿ ಅಂತ ಹೇಳಿರೋದು. ಓಕೆ. ಸೊ ಇನ್ನೊಂದೇನಂದ್ರೆ ಅಡ್ವಾಂಟೇಜ್ 1 month ಬ್ರೇಕೇಜ್ ವಾರಂಟಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸ್ಕ್ರೀನ್ ಹಾಕ್ಸ್ಕೊಂಡ್ರಿ, ನಿಮ್ ಸ್ಕ್ರೀನ್ ಹೊಡೆದೋಯ್ತು, ನೀವು ಬಂದ್ರೆ ಕ್ಯಾಶಿಫೈಗೆ ಸ್ಕ್ರೀನ್ ಹಾಕಿಸ್ಕೊಂಡ್ರಿ, ಅದೇನ್ ಅಮೌಂಟ್ ಇತ್ತು ಅದು ಪೇ ಮಾಡಿದ್ರಿ, ಓಕೆ, ಸೊ ನೀವು ಹೋಗ್ಬಿಟ್ರಿ. ಸೊ ತಿರ್ಗಾ ನಾನು 15 ದಿನ ವಿದಿನ್ 1 month ನಿಮ್ದೇನಾದ್ರೂ ಫೋನ್ ಕೆಳಗಡೆ ಬಿದ್ದು ಹೊಡೆದೋಯ್ತು, ಡಿಸ್ಪ್ಲೇ ಹೋಯ್ತು ಅಂದ್ರೆ ಫ್ರೀ ಆಫ್ ಕಾಸ್ಟ್ 1 month ಬ್ರೇಕೇಜ್ ವಾರಂಟಿ ಬರುತ್ತೆ. ಸೂಪರ್. ಸೊ ಅದಾದ್ಮೇಲೆ 1 month ಒಳಗಡೆ ಬಂದು ನೀವು ಆ ಡಿಸ್ಪ್ಲೇನ ತಿರ್ಗಾ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೋದು. ಓಕೆ. ನಿಮ್ಗೆ ಅದು ಅಮೌಂಟ್ ಏನು ಪೇ ಮಾಡೋದಕ್ಕಾಗಿರಲ್ಲ. ಸೊ 6 months ವಾರಂಟಿ, 6 months ವಾರಂಟಿ ಇರುತ್ತೆ. ಸೊ ದಟ್ ಇನ್ಕ್ಲೂಡ್ಸ್ 1 month ವಾರಂಟಿ as well. ಅಂದ್ರೆ ಟೋಟಲ್ ಇನ್ಕ್ಲೂಡ್ ಆಗಿ ನಿಮ್ಗೆ ಟೋಟಲ್ ಓವರ್ ಆಲ್ 6 months ವಾರಂಟಿ ಇರುತ್ತೆ. ಓಕೆ, ಸೂಪರ್. ಸೊ 1 month ನಿಮ್ಗೆ ಬ್ರೇಕೇಜ್ ವಾರಂಟಿ ಇರುತ್ತೆ, 5 ತಿಂಗಳು ನಿಮ್ಗೆ ಸರ್ವಿಸ್ ವಾರಂಟಿ ಇರುತ್ತೆ. ಸೂಪರ್ ಸರ್. ಈಗ ತಡ ಮಾಡೋದು ಬೇಡ, ನಾವು 1 by 1 ಫೋನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ, ವೀಕ್ಷಕರು ತೋರಿಸ್ತಾ ಹೋಗೋಣ ಸರ್. ಇದು ಯಾವ್ದು ಸರ್? ಇದು Pixel 7 ಗೂಗಲ್ ಪಿಕ್ಸೆಲ್ ಅಂತ. ಓಕೆ. ನಿಮಗೆ ಇದರಲ್ಲಿ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 128 GB ಸ್ಟೋರೇಜ್ ಬರುತ್ತೆ, ಇಂಟರ್ನಲ್ ಸ್ಟೋರೇಜ್. ಓಕೆ. ಸೊ ನೀವು ನೋಡ್ಬೋದು, ಫೋನ್ ಬಂದ್ಬಿಟ್ಟು ಗುಡ್ ಕಂಡೀಷನಲ್ಲಿ ಇದೆ. ಎಸ್. ಸೊ ನಿಮಗೆ 6 months ವಾರಂಟಿ ಬರುತ್ತೆ ಪರ್ಚೇಸ್ ಮಾಡಿದ್ರೆ. ಓಕೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ನಾನು ಆವಾಗಲೇ ಇದನ್ನ ವಿಡಿಯೋ ಮಾಡೋಕ್ಕೆ ಮುಂಚೆ ಗಮನಿಸಿದೆ, ಯೂಟ್ಯೂಬ್ ಅಥವಾ ಎಲ್ಲ ಟೆಸ್ಟ್ ಮಾಡಿದೆ, ಸ್ಮೂತ್ ಮೂವ್ಮೆಂಟ್ ಇದೆ. ಅಂದರೆ ಅದು ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ LED ಆಮೇಲೆ ಡಿಸ್ಪ್ಲೇಸ್ ಬರ್ತಾ ಇದೆ ಇವಾಗ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ಸೊ ನಿಮಗೆ ಸ್ಮೂತ್ ಇದು ಸಿಗುತ್ತೆ, ಮತ್ತು ಪ್ರೊಸೆಸರ್ ಎಲ್ಲ ಚೆನ್ನಾಗಿದೆ. ಓಕೆ. ಇನ್ನು ಮೇಜರ್ ಏನಂದರೆ ಇದರಲ್ಲಿ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹೌದು ಸರ್, ಇಲ್ಲಿ ನೋಡ್ತಾ ಇದ್ದಾರೆ ವೀಕ್ಷಕರು ಡೈರೆಕ್ಟಾಗಿ. ಇದ್ರಲ್ಲಿ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಏನಾದರೂ ನೀವು ನೈಟಲ್ಲಿ ಜಾಗ ಫೋಟೋ ತೊಗೋಬೇಕು ಅಂದರೆ ನೀವು ನೈಟಲ್ಲೂ ಕೂಡ ಫೋಟೋ ತೊಗೋಬೋದು. ನೈಟಲ್ಲೂ ತುಂಬ ಕ್ಲಾರಿಟಿ ಬರುತ್ತೆ, ಸೂಪರ್ ಕ್ಲಾರಿಟಿ. ಹೌದು ಸರ್, ಇಲ್ಲಿ ನೋಡ್ತಾ ಇದ್ದೀರಾ, ಬರೀ ಗಣ್ಣಿಗಿಂತ ಸಖತ್ತಾಗಿ ಕಾಣ್ತಾ ಇದೆ. ಇಲ್ಲಿ ನಾನು ತೋರಿಸ್ತೀನಿ, ಇಷ್ಟು ದೂರ ಇದೆ, ಬಟ್ ಇದರಲ್ಲಿ ನೋಡಿ ನಂದು ಕ್ಯಾಮ್ರಾಗಿಂತ ಇಲ್ಲಿ ಗೂಗಲ್ ಪಿಕ್ಸೆಲ್ ಕ್ಯಾಮ್ರಾ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಇದ್ರ ಪ್ರೈಸ್ ಏನು ಹೇಳ್ತಾ ಇದ್ದಾರೆ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 41,000. 41. ಆನ್ಲೈನಲ್ಲಿ ಸರ್ ಪಿಕ್ಸೆಲ್ ಬಂದ್ಬಿಟ್ಟು 51,999 ರುಪೀಸ್ ಇದೆ. 52,000 ರುಪೀಸ್ ಇದೆ. ಸೂಪರ್. ನೀವು ಹೊಸ ಫೋನ್ ತಗೋಬೇಕಂದ್ರೆ ಆದರೆ ಈಗ ಬೆಸ್ಟ್ ಪ್ರೈಸ್ ಎಷ್ಟು ಮಾಡ್ಕೊಡ್ತೀರಾ? ಇವಾಗ ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು 39 ತನಕ ಮಾಡಿ. 39,000. ಸರ್ ನೆಕ್ಸ್ಟ್ ಐಫೋನ್ಗಳು. ನೆಕ್ಸ್ಟ್ ಮುಂಚೆ ಹೇಳ್ತಾರೆ ಐಫೋನ್ 8 ಇದೆ, ಐಫೋನ್ 12 ಇದೆ, 12 Pro ಇದೆ, ಐಫೋನ್ 11 ಇದೆ. ಅದು ಬಿಟ್ಟರೆ ನಂತರ ನೀವು ಈ ಕಡೆ ಬಂದರೆ ನಿಮಗೆ 12 Pro, 12, ಐಫೋನ್ 12, 11 Pro, ಓಕೆ, ಐಫೋನ್ 12 ಮಿನಿ, ಐಫೋನ್ SE ಇದೆ. ಸೊ 20,000 ಬಜೆಟ್ ಒಳಗೆ ನಿಮಗೆ ಯಾರ್ಯಾದ್ರು ಐಫೋನ್ ತಗೋಬೇಕು ಅನ್ನೋರು ಆರಾಮಾಗಿ ಬರ್ಬೋದು. ಸೂಪರ್. ಐಫೋನ್ 2020 ಆರಾಮಾಗಿ ಯೂಸ್ ಮಾಡ್ಬೋದು, ಐಫೋನ್ 11 ಫೀಚರ್ಸ್ ಬರುತ್ತೆ. ಐಫೋನ್ 11 ನಾನು ನಿಮ್ಗೆ ಹೇಳ್ದೆ, ಇದು ಐಫೋನ್ 11 ಅಂತ. ಇದು ಎಷ್ಟಾಗುತ್ತೆ ಸರ್? ಐಫೋನ್ ಫೀಚರ್ಸ್ ಬರುತ್ತೆ. ಐಫೋನ್ 11 ಬಂದು ಇದು ನಿಮಗೆ ಒಂದು 128 GB ಬಂದ್ಬಿಟ್ಟು ನಿಮಗೆ 32,000 ಆಗುತ್ತೆ. ಸ್ಟಾಕ್ ಇದೆಯಾ ಈಗ? ಇದು ಸಿಗುತ್ತೆ ಸರ್, ಸ್ಟಾಕ್ ಸ್ಟಾಕ್ಸ್ ಎಲ್ಲ ಡಿಪೆಂಡ್ ಆಗುತ್ತೆ, ಯಾಕಂದ್ರೆ ಕಸ್ಟಮರ್ಸ್ ಇವಾಗ ಇದ್ರೆ ಕಸ್ಟಮರ್ಸ್ ತಗೊಂಡ್ರೆ ಕರೆಕ್ಟ್ ತಿರ್ಗಾ ಸ್ಟಾಕ್ ಬರುತ್ತೆ, ಸಿಗುತ್ತೆ, ಸ್ಟಾಕ್ಸ್ ಎಲ್ಲ ಸಿಗುತ್ತೆ. ವೀಕ್ಷಕರೇ ಈಗ ಮಾಡಿ ಎಂಕ್ವೈರಿ ಮಾಡ್ಕೊಂಡ್ರೆ ನಾವೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಾ ಇರುತ್ತೆ ವೀಕ್ಷಕರೇ, ನೀವು ಫೋನ್ ಮಾಡಿ ಎಂಕ್ವೈರಿ ಮಾಡ್ಬೋದು. ಸ್ಟಾಕ್ ಇದೆಯಾ ಅಂತ ಅಂದ್ಕೊಂಡು ಇಲ್ಲಿಗೆ ಲೊಕೇಶನ್ಗೆ ಬರ್ಬೋದು. ಸ್ಟಾಕ್ ಇತ್ತು ಅಂದರೆ ಅಥವಾ ನಿಮಗೆ ಬೇಕಾದ ಫೋನ್ಗಳನ್ನ ನೀವು ಕೇಳ್ಕೊಂಡು ಬಂದರೆ ಇವರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ಫೋನ್ ನೋಡೋಣ ಬನ್ನಿ ಸರ್. ನೆಕ್ಸ್ಟ್ ಬಿಟ್ಟರೆ ನಿಮಗೆ ನೆಕ್ಸ್ಟ್ ಐಫೋನ್ 12 ಇದೆ. ಓಕೆ, 11 ಆದಮೇಲೆ. ಓಕೆ, ಸೊ ಇದು ಕ್ಯಾಮ್ರಾ ಕೂಡ ಇದು LED ಡಿಸ್ಪ್ಲೇ ಬರುತ್ತೆ. ಇದು 5G ಫೋನ್ ಬರುತ್ತೆ ಐಫೋನಲ್ಲಿ. ಹೀಗೆ ಇದರಲ್ಲಿ ನಿಮಗೆ ಐಫೋನ್ ಕ್ವಾಲಿಟಿ 12 ನಿಮಗೆ ಕ್ಯಾಮ್ರಾ ಕ್ವಾಲಿಟಿ, ಸ್ಕ್ರೀನು ಎಲ್ಲ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಿಮಗೆ. ಸೂಪರ್ ಸರ್. ಓಕೆ, ಮತ್ತು ಲುಕ್ಕು ಕೂಡ ಸೂಪರ್ ಆಗಿದೆ ಇದು. ಹೌದು. ಇದರಲ್ಲಿ ನಿಮಗೆ ನಾನು ಹೇಳ್ದಂಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ. ಸೊ ಈಗ ಎಷ್ಟಾಗುತ್ತೆ ಸರ್ ಇದು ಐಫೋನ್? ಸರ್ ಇದು ಐಫೋನ್ ಬಂದ್ಬಿಟ್ಟು ನಿಮಗೆ 64 GB ಬಂದ್ಬಿಟ್ಟು ನಮ್ಮ ಹತ್ರ ಇವಾಗ 38,300 ರುಪೀಸ್, 38,300. ಓಕೆ, ಆಫರ್ ಪ್ರೈಸಿಂಗ್.
ಇವಾಗ ಅದಕ್ಕಿಂತ ಐಫೋನ್ 12 ಸೀರೀಸ್ ಅಲ್ಲಿ ನಂಗೆ ಬೇಕು, ಕಮ್ಮಿ ಬಜೆಟ್ ಬೇಕು ಅಂದ್ರೆ ಐಫೋನ್ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಹೇಳಿರೋದು ನಾನು. ಇಲ್ಲ ಐಫೋನ್ ಯೂಶಲಿ ನಿಮ್ಗೆ 40,300 ರೂಪಾಯಿ ಇರುತ್ತೆ ನಮ್ಮ ಹತ್ರ. ಓಕೆ. ಸೊ ಇವಾಗ ಆಫರ್ ನಡೀತಾ ಇರೋದು 38,300, 38,400 ಹೆಚ್ಚು ಕಡಿಮೆ ಆಗುತ್ತೆ ಎಕ್ಸಾಕ್ಟ್. ಓಕೆ. 12 ಮಿನಿ ಬೇಕು ನನಗೆ ಅಂತ ಹೇಳಿದ್ರೆ ಅದು ಎಷ್ಟಾಗುತ್ತೆ? 12 ಮಿನಿ ಅವೈಲೇಬಲ್ ಇದೆ ನೋಡಿ. 12 ಮಿನಿ ಇಲ್ಲಿದೆ. ಓಕೆ. ಸೊ 12 ಮಿನಿ ನಿಮಗೆ 64 GB ನಿಮಗೆ 32,200 ರೂಪೀಸ್ ಆಗುತ್ತೆ. 32,300 ರೂಪಾಯಿ. 300 ರೂಪಾಯಿ. ಸೊ ಅದ್ರ ಜೊತೆ ಏನೆಲ್ಲ ಕೊಡ್ತಾ ಇದ್ದೀರಾ ಸರ್? ಈಗ ಒಂದು ಫೋನ್ ತಗೊಂಡ್ರೆ ಐಫೋನು, ಅದ್ರ ಜೊತೆ ಏನು ಆಕ್ಸೆಸರೀಸ್ ಕೊಡ್ತಾ ಇದ್ದೀರಾ ಸರ್? ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಬರೋದು ಅದ್ರ ಜೊತೆ ಬರೀ ಕೇಬಲ್ ಮಾತ್ರ ಬರುತ್ತೆ ಕಂಪನಿಯಿಂದ. ನಮ್ಮ ಕ್ಯಾಶಿಫೈ ಕಡೆಯಿಂದ ನಾವು ಅಡಾಪ್ಟರ್ ಕೇಬಲ್ ಎರಡು ಕೊಡ್ತೀವಿ. ಎರಡು ಕೊಡ್ತೀವಿ ಪ್ಲಸ್ ಅದಕ್ಕೂ 3 months ವಾರಂಟಿ ಇರುತ್ತೆ ನಿಮಗೆ. ಆಕ್ಸೆಸರೀಸ್ಗೂ 3 months ವಾರಂಟಿ. ಸೂಪರ್ ಸರ್. ಸೊ 3 months ವಾರಂಟಿ ಅಂದ್ರೆ ಫಿಸಿಕಲ್ ಡ್ಯಾಮೇಜ್ ಆದ್ರೆ ನಾವು ಕೊಡೋದಿಲ್ಲ ಅದು. ಸೊ ಸಪೋಸ್ ನೀವು ಚಾರ್ಜರ್ ಫೋನ್ ತಗೊಂಡೋದ್ರೆ ಚಾರ್ಜರ್ ಒಂದು ವರ್ಕ್ ಆಗ್ತಾ ಇಲ್ಲ ಅಂತ 3 ತಿಂಗಳು ಒಳಗಡೆ ಬಂದ್ರೆ ನಾನು ಅದನ್ನ ರಿಪ್ಲೇಸ್ ಮಾಡ್ಕೊಡ್ತೀನಿ. ಓಕೆ. ನೆಕ್ಸ್ಟ್ ಅದರ್ ಬ್ರ್ಯಾಂಡ್ ಐಫೋನ್ ಅಲ್ಲದೆ ಬೇರೆ ಯಾವ್ದಿದೆ ಸರ್ ನಿಮ್ಮ? ಐಫೋನ್ ಇಲ್ಲದೆ ನಿಮಗೆ ವಿವೋ ಇದೆ. ಓಕೆ. ವಿವೋ ನೋಡ್ಬೋದು. ವಿವೋ ಅಲ್ಲಿ ತುಂಬಾ ಮಾಡೆಲ್ಸ್ ಅವೈಲೇಬಲ್ ಇದೆ. ಓಕೆ. ಇವಾಗ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ವಿವೋ Y35. ಇದು ಎಷ್ಟಾಗುತ್ತೆ ಸರ್ ಇದು? ಸರ್ ಇದು 14,050 ರೂಪೀಸ್ ಇದೆ. ಇವಾಗ ಆಫರ್ ಪ್ರೈಸ್ ಬಂದ್ಬಿಟ್ಟು 12,700 ರೂಪೀಸ್. 12,000ಗೆ ವಿವೋ ಸಿಗ್ತಾ ಇದೆ. ಓಕೆ. ಅದು ಬಿಟ್ಟರೆ ನಿಮಗೆ Y35. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಓಪೋ ಇದೆ. ಓಪೋ F21 S Pro ಬರುತ್ತೆ. 5G ಫೋನು. ನಿಮಗೆ 5G ತಗೋಬೇಕು ಅಂದರೆ ರಿಯಲ್ಮಿ ಅಲ್ಲೂ ಕಡಿಮೆಗೆ ಸಿಗುತ್ತೆ ನಿಮಗೆ. ಬಟ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು. ಪ್ಲಸ್ ನಿಮ್ಗೆ 5G ಬೇಕು, 8GB ಮೆಮರಿ, 128GB ಇಂಟರ್ನಲ್ ಸ್ಟೋರೇಜ್ ಬೇಕು ಅಂದರೆ ನೀವು 8GB ರ್ಯಾಮು, 128GB ಇಂಟರ್ನಲ್ ಸ್ಟೋರೇಜ್ ಬೇಕು ಅಂದರೆ ನಿಮಗೆ ಓಪೋ F21 S Pro ನಿಮಗೆ 5G 18,500 ಬರುತ್ತೆ. 18,500ಕ್ಕೆ. ಓಕೆ. ಸೊ ಅದರಲ್ಲೂ ನಿಮಗೆ ಡಿಸ್ಕೌಂಟ್ಸ್ ಕೂಡ ಇದೆ. ಕ್ಯಾಶ್ ಬ್ಯಾಕ್ ಏನಾದರೂ ಇದೆ ಇಲ್ಲ ಡಿಸ್ಕೌಂಟ್? ಸರ್ ಕ್ಯಾಶ್ ಬ್ಯಾಕ್ಸ್ ಇದೆ. ಕಸ್ಟಮರ್ ಇವಾಗ HDFC ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಅಮೆಝಾನ್ ಪೇ ಇದೆ ನಮ್ಮ ಹತ್ರ ಆಪ್ಷನ್ಸ್. ಅದರಿಂದ ಪೇ ಮಾಡಿದ್ರೆ ಅವ್ರಿಗೆ EMI ಹೋದ್ರೆ ಅದರಲ್ಲೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅವ್ರಿಗೆ. ಓಕೆ ಸರ್. ಇವಾಗ ನಾರ್ಮಲ್ ವಾಕಿನ್ ಕಸ್ಟಮರ್ಗೂ ಬರ್ತಾರೆ, ನೀವು ಪ್ರೈಸ್ ಹೇಳಿದ್ರಿ. ಮೂರ್ತಿ ಟಾಕ್ಸ್ ಇಂದ ಬರೋರ್ಗೆ ಏನು ಕೊಡ್ತಾ ಇದ್ದೀರಾ ಎಕ್ಸ್ಟ್ರಾ? ಸರ್ ಮೂರ್ತಿ ಟಾಕೀಸ್ ಇಂದ ಬರೋರಿಗೆ ನಿಮಗೆ ಬೇಕಂದ್ರೆ ಒಂದು ಹೆಡ್ಫೋನ್ಸ್ ಇದೆ. ಸೊ ಹೆಡ್ಫೋನ್ಸ್ ಬೇಕಂದ್ರೆ ಆಫರ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ. ಸೊ ಯಾವುದಾದ್ರೂ ಒಂದು ಫೋನ್ ತಗೊಂಡ್ರೆ ಅವ್ರಿಗೆ ಹೆಡ್ಫೋನ್ಸ್ ಫ್ರೀ ವರ್ತ್ ಆಫ್ ಹೆಡ್ಫೋನ್ ಕೊಡ್ತಾ ಇದ್ದೀರಾ? ಓಕೆ. ವೀಕ್ಷಕರೇ, ವಾರಂಟಿ ಇರುತ್ತೆ. ಅದಕ್ಕೂ ವಾರಂಟಿ. ಸೂಪರ್. ಸೊ ನಿಮಗೋಸ್ಕರ ನಾವು ವಾರಂಟಿ ಮಾಡ್ಕೊಳ್ಳೋಣ. ಓಕೆ. ವೀಕ್ಷಕರೇ, ಏನು ನೋಡ್ತಾ ಇದ್ದೀರಾ? ನೀವು ವಾಕಿನ್ ಬಂದವ್ರಿಗೆ ಸಿಗಲ್ಲ. ಮೂರ್ತಿ ಟಾಕ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಸರ್, ಅವ್ರ ವಿಡಿಯೋ ನೋಡಿದ್ದೀವಿ ಅಂದ್ಕೊಂಡು ನೀವು ಯಾವುದೇ ಫೋನ್ ಖರೀದಿ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಒಂದು ಹೆಡ್ಫೋನು ಇನ್ಕ್ಲೂಡಿಂಗ್ ವಾರಂಟಿ ಎಷ್ಟು ಮಂತ್ ಇರುತ್ತೆ ಸರ್? ಸರ್ ಜನರಲ್ ಆಗಿ ಬೇರೆ ಬ್ರ್ಯಾಂಡ್ ಬೇರೆ ವಾರಂಟಿ ಇರುತ್ತೆ. 3 to 6 months ವಾರಂಟಿ. 3 to 6 months ವಾರಂಟಿ ಜೊತೆಗೆ ನಿಮಗೆ ಫ್ರೀ ಹೆಡ್ಫೋನ್ ಸಿಗ್ತಾ ಇದೆ. ಹಾಗೂ ಇಲ್ಲೆಲ್ಲ ಆಕ್ಸೆಸರೀಸ್ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದಾದ್ರು ಆಕ್ಸೆಸರೀಸ್ ತಗೋಬೇಕು, ಪರ್ಚೇಸ್ ಮಾಡಬೇಕು ಅಂದ್ರೆ ಆಕ್ಸೆಸರೀಸ್ ಇದೆ. ಈ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅವ್ರು ನಿಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಏನೆಲ್ಲ ಇದೆ ಸರ್ ಆಕ್ಸೆಸರೀಸ್? ಇಯರ್ಪಾಡ್ಸ್ ಸಿಗುತ್ತೆ ನಿಮಗೆ. ವಾಚಸ್ ಇದೆ, ಬೋಟ್ ವಾಚಸ್ ಇದೆ. ಓಕೆ. ವಾಯ್ಸ್ ಮಾತಾಡೋ ವಾಚ್. ಓಕೆ. ಕಾಲಿಂಗ್ ಇದೆ, ಬ್ಲೂಟೂತ್ ಕಾಲಿಂಗ್. ಓಕೆ. ಎರಡು ಆಪ್ಷನ್ ಸಿಗುತ್ತೆ ನಿಮಗೆ. ಮತ್ತೆ ಬೇರೆ ಇಯರ್ಪಾಡ್ಸ್ ಮತ್ತೆ ಪೆಬಲ್ ಇಯರ್ಪಾಡ್ಸ್ ಇದೆ. ಅದು ಬಿಟ್ಟರೆ ನೆಕ್ ಬ್ಯಾಂಡ್ ಬ್ಲೂಟೂತ್ ಸಿಗುತ್ತೆ ನಿಮಗೆ. ಓಕೆ. ನೀವೇನಾದ್ರೂ ಕೇಬಲ್ ತಗೋಬೇಕು, ಕೇಬಲ್ ಸಿಗುತ್ತೆ ನಿಮಗೆ. ಪವರ್ ಬ್ಯಾಂಕ್ಸು ಅವೈಲಬಿಲಿಟಿ. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಸ್ಟಮರ್ಸ್ ನಮ್ಮ ಕಮೆಂಟಲ್ಲಿ ಅಥವಾ ನಿಮ್ಗೆ ಫೋನ್ ಮಾಡಿ ಕೇಳ್ತಾರೆ, ಡೌಟ್ ಇರುತ್ತೆ, ಇಂಥ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕು ಅಂತ. ಸ್ಟಾಕ್ ಇಲ್ಲದೆ ಇದ್ರು ನಿಮ್ಮ ಹತ್ರ ತರಿಸ್ಕೊಡ್ತೀರಾ? ಹೌದು ಸರ್. ಸ್ಟಾಕ್ ಇಲ್ಲದೆ ಹೋದ್ರೆ ಸ್ವಲ್ಪ ಟೈಮ್ ತಗೋಬಹುದು. ಸೊ ಮೇ ಬಿ ಇವಾಗ ನನ್ನ ಸ್ಟೋರಲ್ಲಿ ಇರಲ್ಲ, ಬೇರೆ ಸ್ಟೋರಲ್ಲಿ ಇರುತ್ತೆ. ಸೊ ಅಲ್ಲಿದ್ರೆ ಒಂದು ತರಿಸ್ಕೊಡ್ತೀನಿ ನಾನು. ಓಕೆ. ತರಿಸ್ಕೊಡ್ತೀರಾ? ಓಕೆ ಸರ್. ಇವಾಗ ನನ್ನ ಹತ್ರ ಹಳೆ ಫೋನ್ ಇದೆ. ಸೊ ಅದನ್ನು ನಾನು ಕೊಡಬೇಕು, ಎಕ್ಸ್ಚೇಂಜ್ ಮಾಡ್ಬಿಟ್ಟು ತೊಗೋಬೇಕು ಅಂತ ನಾನು ಅಮೆಝಾನಲ್ಲೋ ಅಥವಾ ಔಟ್ಸೈಡ್ ಅಥವಾ ನಿಮ್ಮ ಕ್ಯಾಶಿಫೈಲೋ ತೊಗೊಂಡಿರ್ತೀನಿ ನಾನು. ಈಗ ನಾನು ಅಪ್ಗ್ರೇಡ್ ಆಗಬೇಕು ಫೋನ್ಗೆ, ಅದನ್ನು ಎಕ್ಸ್ಚೇಂಜ್ ಮಾಡ್ಬೋದಾ ನಿಮ್ಮ ಹತ್ರ? ಹೌದು ಸರ್, ಮಾಡ್ಬೋದು. ಕ್ಯಾಶಿಫೈಲಿ ತಗೊಂಡಿದ್ರೆ 3 ತಿಂಗಳ ತನಕ ನೀವು ಯೂಸ್ ಮಾಡಿರಬೇಕು ಫೋನು. ಅದ್ರ ನಂತರ ಕ್ಯಾಶಿಫೈಲಿ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ಆ್ಯಂಡ್ರಾಯ್ಡ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಆ್ಯಂಡ್ರಾಯ್ಡ್ ಇದೆ, ನಾನು ಐಫೋನ್ ತೊಗೋಬೇಕು ಇಲ್ಲಿ, ಅದು ಎಕ್ಸ್ಚೇಂಜ್ ಮಾಡ್ಬೋದಾ? ಮಾಡಿದ್ರೆ ಏನು ಪ್ರೊಸೀಜರ್ ಸರ್ ನಿಮ್ಮ ಕಡೆ? ಸರ್ ಎಕ್ಸ್ಚೇಂಜ್ ಮಾಡ್ಬೋದು. ಆಂಡ್ರಾಯ್ಡ್ ನಿಮಗೆ ವರ್ಕಿಂಗ್ ಕಂಡೀಷನ್ ಇರಬೇಕು ಫೋನು. ಓಕೆ. ವರ್ಕಿಂಗ್ ಕಂಡೀಷನ್ ಇದ್ದರೆ ಏನು ವ್ಯಾಲ್ಯೂ ಬರುತ್ತೆ, ನಮ್ದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಚೆಕ್ ಮಾಡಿಬಿಟ್ಟು ಫೋನ್ನ ಡಯಾಗ್ನೋಸ್ ಮಾಡಿ ಏನು ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂ ಮಾಡ್ಕೊಡ್ತೀವಿ. ಅಂದರೆ ಬಾಕ್ಸ್ ಪೀಸ್ ಒರಿಜಿನಲ್ ಬಾಕ್ಸ್ ಎಲ್ಲ ಇರಬೇಕು. ಬಾಕ್ಸ್ ಬಿಲ್ ಇದ್ರೆ ಒಳ್ಳೇದು, ವ್ಯಾಲ್ಯೂ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಬಾಕ್ಸ್ ಬಿಲ್ಲು ಚಾರ್ಜರ್ ಎಲ್ಲ ಇದ್ರೆ ಅವ್ರಿಗಿನ್ನೂ ವ್ಯಾಲ್ಯೂ ಚೆನ್ನಾಗಿ ಬರುತ್ತೆ. ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಇದೆ ಕ್ಯಾಶಿಫೈ, ಅಲ್ಲಿ ಎಕ್ಸ್ಚೇಂಜ್ ಮಾಡಿರ್ತೀನಿ ನಾನು. ಹೌದು. ಇಲ್ಲಿ ನಿಯರೆಸ್ಟ್ ಬಂದು KR Puram ಬಂದು ಕೊಟ್ರೆ ಅಥವಾ ಇಲ್ಲಿ ನೀವು ಆನ್ಲೈನಲ್ಲಿ ನೀವು ಬುಕ್ ಮಾಡಿದ್ದೀರಾ, ಸ್ಲಾಟ್ ಬುಕ್ ಮಾಡಿದ್ದೀರಾ ಅಂದ್ರೆ
ಸೊ ಏನಾಗುತ್ತೆ ಅಲ್ಲಿ ಮನೆಗೆ ಬರ್ತಾರೆ ನಿಮಗೆ, ಅವ್ರ ಮನೆಗೆ ಬಂದು ಅಲ್ಲಿ ಡಯಾಗ್ನೋಸ್ ಮಾಡಿ ಡಿವೈಸ್ನ ಅವ್ರು ನಿಮ್ಗೆ ಪ್ರೈಸ್ ಕೋಟ್ ಮಾಡಿ ಸೊ ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಡಿವೈಸ್. ಸೊ ಇಲ್ಲ ನೀವು ಆನ್ಲೈನಲ್ಲಿ ಮಾಡಿದ್ದೀರಾ ಬಟ್ ನಿಮ್ಗೆ ಅಲ್ಲಿ ಕೊಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಅಲ್ಲಿ ಕ್ಯಾನ್ಸಲ್ ಮಾಡಿ ಆ ಡಿವೈಸ್ನ ಇಲ್ಲಿ ಸ್ಟೋರಿಗೆ ತೊಗೊಂಬಂದ್ರೆ ಬಿಲ್ಲು ಬಾಕ್ಸ್ ಆಕ್ಸೆಸರೀಸ್ ಏನಿದೆ ನಿಮ್ಮ ಹತ್ರ ಅದನ್ನೇ ತೊಗೊಂಬಂದ್ರೆ ಜೊತೆಗೆ ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ತೊಗೊಂಬಂದ್ರೆ ಇಲ್ಲೇ ಎಕ್ಸ್ಚೇಂಜ್ ಮಾಡಿ ಇಲ್ಲ ನೀವು ಬೇರೆ ಫೋನು ತೊಗೋಬೋದು, ಇಲ್ಲ ಸೇಲ್ ಮಾಡಿ ಅಮೌಂಟ್ ಕೂಡ ಅಮೌಂಟು ಕೊಡ್ತೀರಾ ಅಕೌಂಟಿಗೆ. ಸೊ ವೀಕ್ಷಕರೇ, ನನಗೆ ಈಗ ವಿಡಿಯೋ ಲೆಂತ್ ಆಗೋದ್ರಿಂದ ನಿಮಗೆ ಎಲ್ಲ ಫೋನ್ನು ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರಬಹುದು ಈ ವಿಡಿಯೋದಲ್ಲಿ. ಅದರಿಂದ ಯಾವುದಾದ್ರೂ ಪರ್ಟಿಕ್ಯುಲರ್ ಮಾಡಲ್ ನಿಮಗೆ ಬೇಕು ಅಂತ ಹೇಳಿದರೆ ಖಂಡಿತ ಇವರು ಸ್ಟಾಕ್ಗಳು ಸುಮಾರು ಅವೈಲೇಬಲ್ ಇದೆ. ಈ ಡಿಸ್ಪ್ಲೇಲಿ ಕಾಣೋ ನಂಬರ್ಗೆ ಫೋನ್ ಮಾಡಿದವರು ಖಂಡಿತ ನಿಮಗೆ ತರಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾರೆ. ಹಾಗೂ ಸದ್ಯಕ್ಕೆ ಯಾವುದೆಲ್ಲ ಲೇಟೆಸ್ಟ್ ಮಾಡೆಲ್ಸ್ ಇದೆ ಅಂತ ಕೇಳೋಣ ಬನ್ನಿ. ಸರ್, ಈಗ ಯಾವುದೆಲ್ಲ ಲೇಟೆಸ್ಟ್ ಬ್ರ್ಯಾಂಡ್ ಆ್ಯಂಡ್ ಲೇಟೆಸ್ಟ್ ಮಾಡೆಲ್ಸ್? ಸದ್ಯಕ್ಕೆ ಇವಾಗ V25 ಇದೆ, V27 ಕೂಡ ಸಿಗುತ್ತೆ, ಸ್ಟಾಕ್ ಅವೈಲಬಿಲಿಟಿ ಇದೆ. ಓಕೆ, ಅದಾದ್ಮೇಲೆ ನಿಮಗೆ 14+ ಇದೆ. ಸೊ ಲೇಟೆಸ್ಟ್ ಅಂದ್ರೆ ಗೂಗಲ್ ಪಿಕ್ಸೆಲ್ ನೋಡಿದ್ದೀರಾ 7 ಲೇಟೆಸ್ಟ್ ಮಾಡೆಲ್. ಸೊ ಬರ್ತಾ ಇರುತ್ತೆ ಲೇಟೆಸ್ಟ್ ಮಾಡೆಲ್ಸ್ ಎಲ್ಲ. ನೀವು ಅದು ಕಾಲ್ ಮಾಡಿ ನಮಗೆ ಎನ್ಕ್ವೈರಿ ಮಾಡ್ಕೊಳ್ಳಿ ಆ ಮಾಡೆಲ್ ಇದೆ ಅಂತ, ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ನಿಮ್ಮ ಹತ್ರ ತಗೊಂಡ್ರೆ ಈಗ ಎನಿವೆ ರೀಫರ್ಬಿಶ್ಡ್ ಮಾಡೆಲ್ ಅಂತ ತಗೊಂಡಿರ್ತೀವಿ, ನಿಮ್ಮ ಹತ್ರ ಏನೆಲ್ಲ ಚೆಕ್ ಮಾಡಿರ್ತೀರಾ ಕಸ್ಟಮರ್ಸ್ ಕೊಡೋಕೆ? ಸೊ ಫಾರ್ ಎಕ್ಸಾಂಪಲ್ ನೀವು ಅವಾಗ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನೋಡಿ. ಸೊ ನೀವು ಹೇಳಿದ್ರಿ ನಾನು ಒಂದು ಫೋನ್ ತಗೊಂಡ್ಬರ್ತೀನಿ ಅದನ್ನ ಸೇಲ್ ಮಾಡ್ತೀನಿ ಅಂತ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ನಾವು ಇಲ್ಲಿ ಸೇಲ್ ಮಾಡಲ್ಲ. ಓಕೆ. ಸೊ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ವೇರ್ ಹೌಸ್ ಕಳಿಸ್ಬಿಡ್ತೀವಿ. ಸೊ ವೇರ್ ಹೌಸ್ ಕಳಿಸಿದ ನಂತರ ಏನಾಗುತ್ತೆ, ಸೊ ಇದೆಲ್ಲ 32 ಚೆಕ್ಸ್ ಎಲ್ಲ ಇದೆಯಲ್ಲ, ನೀವು ಇದು ನೋಡ್ಬೋದು ಇಲ್ಲಿ ಬೋರ್ಡ್ ಇದೆ. ಸೊ ಈ 32 ಚೆಕ್ಸ್ ಆಗ್ಬಿಟ್ಟು ಅದ್ರ ಜೊತೆ ಫಾರ್ ಎಕ್ಸಾಂಪಲ್ ನಿಮ್ ಫೋನ್ ವಾರಂಟಿ ಇರ್ಲಿಲ್ಲ, 1 ವರ್ಷ ಆಗಿದೆ ನಿಮ್ ಫೋನ್ ತಗೊಂಡು, ಸೊ ಅದನ್ನ ನಾವು 6 months ವಾರಂಟಿ ಜೊತೆ ನಿಮ್ಗೆ ಕೊಡ್ತಾ ಇದ್ದೀರಾ. ಸೊ ವೀಕ್ಷಕರೇ, ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬಹುದು ಏನೆಲ್ಲ ಚೆಕ್ ಮಾಡ್ತಾರೆ ಇವರು. ಯಾವ ಥರ ಚೆಕ್ ಮಾಡೋದಲ್ಲದೆ ನಿಮಗೆ 6 months ವಾರಂಟಿ ಕೊಡ್ತಾರೆ. ಅದರಿಂದ ನಿಮಗೆ ಬಜೆಟ್ ಕನ್ಸ್ಟ್ರೈನ್ ಆಗಿದ್ರೆ ಖಂಡಿತ ಕ್ಯಾಶಿಫೈಲ್ ತೊಗೋಬೋದು ಅಂತ ಹೇಳ್ತಾ, ನಮ್ಮ ಮೂರ್ತಿ ಟಾಕ್ಸಿಂದ ಬಂದರೆ ನಿಮಗೆ ಆಕ್ಸೆಸರೀಸು ಅಂದರೆ ಇಯರ್ಫೋನು ಫ್ರೀ ಸಿಗುತ್ತೆ, ವಿತ್ ವಾರಂಟಿ ಜೊತೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೇ ಇದೇ ಥರ ಮುಂತಾದ ವಿಡಿಯೋಗಳು ಬೇಕು ಅಂದರೆ ಈ ಕೂಡಲೇ ಮೂರ್ತಿ ಟಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.